ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಪ್ಪ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ದಿನನ ಹೆಂಗತೆ ಹೋಗ್ತದೆ ಅಂತೇಳಿ ಆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ವಿಡಿಯೋನ ದಯವಿಟ್ಟು ಎಲ್ಲರೂ ಪೂರಾ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಫ್ರೀ ಟೈಮ್ ಇದ್ದಾಗ ವಿಡಿಯೋನ ನೋಡಿರಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಗೆ ಈ ಸದ್ಯಕ್ಕೆ ಭಾಳ ಅಗತ್ಯ ಮತ್ತು ಅವಶ್ಯಕತೆ ಐತಿ. ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನು ದಯವಿಟ್ಟು ಒಂಚೂರಾದರೂ ಬೆಳೆಸ್ರಿ. ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿಮ್ಮ ಮೂಲಕ ನಾವು ಕೂಡ ಒಂದು ಒಳ್ಳೆಯ ಜೀವನವನ್ನು ಕೂಡ ಕಾಣ್ಬೋದು. ಸೊ ಹಾಗಾಗಿ ಇಲ್ಲಿ ನೋಡ್ರಿ, ನೀರು ಬಂದವ. ಬ್ಯಾರಲ್ದಾಗ ಹುಳ ಅಂದ್ರೆ ಹುಳ ಆಗಿದ್ವಿ, ಮಣ್ಣು ತುಂಬಿಟ್ಟಿದ್ವಿ. ಮಳೆ ನೀರು ಬಿದ್ದು ಎಲ್ಲ ಮಿಕ್ಸ್ ಆದಂಗಾಗಿ ಎಲ್ಲ ಫುಲ್ ಹುಳ ಆಗಿದ್ವು. ಹಾಗಾಗಿ ಅದನ್ನು ಹಗಳೇ ನಮ್ಮ ಸೃಷ್ಟಿ ತೊಳೆದಿಟ್ಟಾಳ್ರಿ ಫ್ರೆಂಡ್ಸ. ಹುಡುಗರೆಲ್ಲ ಭಾಂಡೆ ತಿಕ್ಕವು. ಇದ್ದಷ್ಟು ದಿನದ್ದು ಒಗ್ಯಾಣನೂ ಕೂಡ ಒಗ್ದಾರ ನೋಡ್ರಿ. ಈ ಥರ ಇಲ್ಲಿ ಬಿಟ್ಟಾರ ತೊಳೆದು. ಆ್ಯಸಿಡ್ ಹಾಕ್ಬೇಕಾಗಿತ್ತು, ಖಾಲಿ ಆಗೈತೆ ರೀ ಅದು. ಆ್ಯಸಿಡ್ ಹಾಕಿ ಸಾಬೂನು ಪುಡಿ ಹಾಕಿ ತೊಳೆದು ಅಂದ್ರೆ ಸ್ವಚ್ಛ ಆಗಿಬಿಡ್ತಿತ್ತು. ಬಟ್ ಇದ್ದದನ್ನೇ ಹಾಕಿ ಇದ್ದದನ್ನೇ ತೊಳೆದಾಡ್ರಿ. ಒಮ್ಮೆ ಮಂಗೆ ಏನರ ಮಾತಾಡತ್ನಾಗಿ ಹೋಗಿ ತಡಬಡ ಆಗ್ತದ್ರಿ ಬಾಯಿ. ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋರಿ. ನೀರು ಜರ ಸಣ್ಣ ಅದಾವ್ರಿ. ಒತ್ತಾಗಿ ನಮಗೆ ಮ್ಯಾಗ ಬಿಟ್ಟಾರ ನೀರು. ಕೆಳಗಡೆ ಅಂಟಿ ತುಂಬಿ ಮ್ಯಾಗ ಅಜ್ಜಿ ತುಂಬಿ 3ನೇ ಅಂತಸ್ತಿಗೆ ಇವಾಗ ನಾನು ನೀರು ತುಂಬ್ಕೋಬೇಕ್ರಿ. ಹುಡುಗರು ಇಲ್ಲ ಅಂಟಿ ನಾವ ತುಂಬ್ತೀವಿ ಬಿಡು ಅಂತಂದ್ರಿ ಸೃಷ್ಟಿ. ನೋಡ್ರಿ ಇಷ್ಟೆಲ್ಲ ತುಂಬಿಟ್ಟಿದ್ನಿ ಆ ಮನೆ ಸರಿ ನೀರು ಬಂದಾಗ. ಎಲ್ಲ ಅಷ್ಟು ಖಾಲಿ ಆಗ್ಯಾವ್ರಿ. ಬೆಳಗ್ಗೆ ನಾಷ್ಟ ಮಾಡಿದ್ವಿ. ನಾಷ್ಟ ಇವತ್ತು ಸುಸ್ಲ ಮಾಡಿದ್ವಿ ನೋಡ್ರಿ. ಬ್ಯಾರಲ್ದಾಗ ನೀರಿದ್ದು ಎಲ್ಲ ಚೆಲ್ಲಿದ್ವಲ್ಲ, ಆ ಕಡೆ ಈ ಕಡೆ ನಿಂತಾವು. ಮಸ್ತ್ ಬಿಸಿಲೈತಿ ನೋಡ್ರಿ. ಇವತ್ತಂತೂ ಖಡಕ್ ಬಿಸಿಲು ಅಂತಾರಲ್ಲ ಆ ಥರ ಬಿಸಿಲೈತಿ. ಇದ್ದೀವೆಲ್ಲ ಅರ್ಬಿಗಳ್ನ ಹುಡುಗರು ಒಗ್ಗದು ಹಾಕ್ಯಾರ ನೋಡ್ರಿ. ಅಲ್ಲ ಒಂದು ಹಗ್ಗ ಕಟ್ಟಬೇಕು, ತರಬೇಕು. ಮನೆ ಸರಿಗೆ ಹೋದಾಗ ಸಿಕ್ಕಿಲ್ಲ ನನಗೆ. ನಾವು ಪೆಟ್ಟು ಕಡೆ ಅದೆಲ್ಲ ಹೋದಾಗ ತೊಗೊಂಬರ್ಬೇಕು. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಬರ್ರಿ ಇವಾಗತ್ತ ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಅರ್ವ್ಯಾಗ ಇದ್ದಷ್ಟು ನೀರು ಮುಂಜಾನೆ ಹಾಕಿನ್ರಿ. ಏನಾತ ಇಲ್ಲ, ನೀರು ಸಣ್ಣಗ್ಯಾವ ಹಂಗತ್ತೆ ಹೋಗೋದು ಬರೋದು ಮಾಡ್ತಾವೆ. ನಿಂತಿರಿ, ಗಾಬ್ರ ಬೇಡ್ರಿ. ಒತ್ತೊಂದು ಹಾಕಿ ಬಂದೈತ್ರಿ. ಹಂಗಾಗಿ ಮತ್ತೆ ನೀರೆಲ್ಲಿ ಹೋಕ್ಕವ ನಂಗೆ ಗಾಬ್ರದಂಗೆ ಅಂತ ಅನಿಸ್ತೈತಿ. ಎಲ್ಲ ಹುಡುಗರು ಸದ್ಯಕ್ಕೆ ತಿಕ್ತೀನಿ ಅಂಟಿ ಬಿಡು, ನೀ ಚಿಂತೆ ಮಾಡ್ಬೇಡ ಅಂತಾಳ್ರಿ ಸೃಷ್ಟಿ. ಹಾಗಾಗಿ ನಾನು ಕೂಡ ಒಳಗಿನ ಕೆಲಸನ ಮಾಡ್ಕೋತೀನಿ ನೋಡ್ರಿ. ಬರ್ತಾವಳ ಏನಾಗಲ್ಲ. ಇಲ್ಲಿಗೆ ತಳಗ ಅಜ್ಜಿಯರ ಯಾರ ತುಂಬ್ಕೊಂತಿರ್ತಾರೆ. ಚಾಲೂ ಮಾಡಿ ಅಲ್ಲಿ ತಳಗ ಚಾಲೂ ಮಾಡಿದ್ರೆ ಮ್ಯಾ ಬರಲ್ಲ. ಇನ್ನೇ ಈಗಾರ ಜಸ್ಟ್ ಬಿಟ್ಟಾರೆ ನೀರು, ಒಂದು 5 ನಿಮಿಷ ಆಗಿಲ್ಲ. ಹೇಳಿದ್ನಲ್ಲ, ಅಜ್ಜಿ ಆಂಟಿ ಇಬ್ಬರು ತುಂಬ್ಕೊಂಡು ಬಿಟ್ಟ್ಮೆ ನನಗೆ ಬರಾಕತ್ತಾವ ನೀರು. ಯಾಕೆ ಸಣ್ಣ ಅದಾವ, ಹಂಗಾಗಿ ಲೇಟಾಗಿ ಬರ್ತಾವ್ರಿ ನಮ್ಮ ಕಡೆಗೆ ನೀರು. 3ನೇ ಅಂತ ಸಲ್ರಿ ಒಮ್ಮೆ ಲೈಟ್ ಹೋದು ನೀರು ಸಣ್ಣ ಬಂದು ಅಂದ್ರೆ ಮ್ಯಾಗ ಇರಲ್ಲ. ಅದ ನಮ್ಗೆ ಹೊಟ್ಟೆ ಬೇನ್ ನೋಡ್ರಿ. ನೋಡೋಣ ಈಗ ಉಳಿದಿದ್ದು ಬಡ ಒಳಗಿನ ಕೆಲಸ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ತುಂಬ್ರಿ ಅವ ನೀರ ಬಂದು ಅಂದ್ರೆ ಮೊದಲು ಅದು ಅರ್ವಿಗೆ ಬಿಡ್ರಿ, ಅಂದ್ರೆ ತಣ್ಣಗತ್ತಾವು. ಅದು ಅರ್ವಿಯಾಗ ಮುಂಜಾನೆ ಹಾಕಿದ್ದು ಖಾಲಿ ಆಗ್ಯಾವು, ಅದಕ್ಕೆ ಬಿಡ್ರಿ. ಏನ ನೋಡ್ರಿ, ಇವತ್ತು ಗುರುವಾರ ರೀ, ರಾಯ ಪೂಜೆ. ಇವತ್ತು ತುಪ್ಪದ ದೀಪ ಹಚ್ಚಿ ನೋಡ್ರಿ. ಮನೆ ತುಪ್ಪ ಊರಿಂದ ಅಕ್ಕ ಬೆಣ್ಣೆ ಕಳಿಸಿದ್ಲಲ್ಲ, ಅದನ್ನ ಕಾಸಿನಿ. ಇವತ್ತು ತುಪ್ಪದ ದೀಪ ನೋಡ್ರಿ ರಾಯರಿಗೆ. ಸಿಂಪಲ್ ಆಗಿರಿ ಪೂಜೆ ರೀ. ಹೂವೇ ನಮ್ಮ ಯಜಮಾನ್ರು ಯಾವಾಗ ತಂದು ಕೊಟ್ಟಿರ್ತಾರೆ ಅವಾಗ ಏರಿಸಿರ್ತೀನಿ. ಇಲ್ಲಿಕ್ಕಂದ್ರೆ ಬಡವರು ಭಕ್ತಿ ಬಣ್ಣಿನ ತುಂಬ ಅಂತೇಳಿ ಮನಸ್ಸಿನಾಗನೇ ರಾಯರೇ ನೀವು ನಮ್ಮ ಜೊತೆಗಿರ್ರಿ ಅಂತೇಳಿ ಬೇಡ್ಕೊಳತ್ ನೋಡ್ರಿ. ತುಪ್ಪದ ದೀಪ ಅಂತೂ ಹಚ್ಚೀನಿ. ಈಗ ನೋಡ್ರಿ ಹೆಂಗೆ ಅನ್ನಕ್ಕೆ ಇಟ್ಟಿನಿ. ಅನ್ನನ ಕೂಡ ಆಗಕ್ಕೆ ಬಂದೈತಿ. ಒಂಚೂರು ತಿರುವಿ ಮ್ಯಾ ಮುಚ್ಚಿಬಿಟ್ನಿ ಅಂದ್ರೆ ಅನ್ನ ಆಳತೈತ್ರಿ. ಹಿಟ್ಟು ನಾದಿನಿ ಆಲ್ರೆಡಿ. ಸದ್ಯಕ್ಕೆ ಇಲ್ಲಿ ಜೋಳದ ಹಿಟ್ಟು ನಾದಿ ಹಿಟ್ಟು ಬಡಿಯೋಕೆ ಹಿಟ್ಟನ್ನು ಕೂಡ ತೊಗೊಂಡಿನಿ. ಒಂದು ಸ್ವಲ್ಪ ಚಿಪ್ಟಿ ಥರ ಇಷ್ಟೇ ಸಣ್ಣದು ಮಾಡಿ ಹಾಕ್ತೀನಿ ರೀ. ದೊಡ್ಡದು ಮಾಡಿ ಹಾಕಿದ್ನಿ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಇದು ಜಿಗಿ ಐತ್ರಿ ಹಿಟ್ಟು. ಬಿಸಿ ನೀರು ಹಾಕ್ಕೊಂಡು ಏನು ಹಾಕ್ಕೊಳಂಗಿಲ್ಲ, ಹಾಗೆ ಡೈರೆಕ್ಟ್ ತಣ್ಣೀರನ್ನೇ ಹಾಕಿ ಮಾಡ್ಕೊತೀನಿ ರೀ. ನೋಡಿರಿ, ಮೂಗು ಪಾಗು ಏನೂ ಸಿಳಲ್ರಿ. ಒಂದೇ ಕೈಲೇ ಬಡಿಯಾಕತ್ತೀನಿ ಈಗ. ಹಂಗಾಗಿ ಒಂದೇ ಕೈಲೇ ಕ್ಯಾಮ್ರಾ ಹಿಡ್ಕೊಂಡಿನಿ ರೀ. ಟ್ರೈಪಾಡ್ಗದೆ ಹಾಕೋಷ್ಟು ಪೇಷನ್ಸ್ ಇಲ್ಲ, ಅದಕ್ಕಂತೇಳಿ ಬಡ ಈಗ ಮೆತ್ತಾಗ ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ. ತೆಳಗ ಮಾಡ್ತೀನಿ ರೊಟ್ಟಿ, ಜಾಸ್ತಿ ಗುಣ್ಗುಣಕ್ಕೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಈಗ ಉಣ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕಂತೆ ತೀರಾ ದಪ್ಪಾರು ಹೋಗಲ್ರಿ ಹಿಂದಗಡೆ. ಸೊ ಇಟ್ಟು ನೀರು ಇಲ್ಲೇ ಇಟ್ಕೊಂಡಿನಿ. ರೊಟ್ಟಿ ಹಾಕಕ್ಕೆ ಒಂದು ತಾಟ್ ತೊಗೊಂಡು ಅಂದ್ರೆ ಆಗ್ತೈತಿ. ಇನ್ನೊಂದು ಇಲ್ಲಿ ನೋಡ್ರಿ, ಶೇಂಗದ ಪುಡಿ ಖಾಲಿ ಆಗಿತ್ತು. ಶೇಂಗದ ಪುಡಿ ಏನೈತಿ ಖಾಲಿ ಆಗಿತ್ತು. ಮೊನ್ನೆನೇ ಶೇಂಗಾ ಹುರಿದು ಇಟ್ಟಿದ್ದೆ ನಾನು. ಈಗ ಮಿಕ್ಸಿ ಹಾಕಿ ಪುಡಿ ಮಾಡಿ ಒಂಚೂರು ಡಬ್ಬಿಗೆ ಹಾಕಿಟ್ಟಿನಿ. ಇನ್ನೊಂದು ಚೂರು ಏನೈತಿ ನೋಡ್ರಿ, ಈ ಥರ ವಾಟಿ ಒಳಗೆ ನೀರು ಹಾಕಿಟ್ಟಿನಿ ಸಾರು ಮಾಡ್ಬೇಕಂತ ಹೇಳ್ರಿ. ನಾ ರೊಟ್ಟಿ ಅದೆಲ್ಲ ಮಾಡಿ ಸಿಗ್ತೀನಿ ರೀ. ನೋಡ್ರಿ ಸಾರು ಆಗೈತೆ ನೋಡ್ರಿ. ಶೇಂಗಾ ಸಾರು ತೀರಾ ತಿಳಿ ಮಾಡೋಕೆ ಹೋಗಿಲ್ರಿ. ಸ್ವಲ್ಪ ಗೊಜ್ಜು ಅಂತಾರಲ್ಲ
ಅದೇ ಟೈಪ್ದೊಳಗನೆ ಮಾಡೀನಿ. ಎಣ್ಣೆ ಖಾಲಿಯಾಗಿತ್ತು, ಕಿರಾಣಿ ಮೇಲೆ ತೊಗೊಂಬಂದಾರ, ಅದನ್ನ ವಿಡಿಯೋ ಮಾಡಿ ಹೊಸ ಚಾನಲ್ಗೆ ಹಾಕ್ತೀನಿ ರೀ. ಒಂದು ಪ್ಯಾಕೆಟ್ ತೆಗೆದು ಕಿತ್ಲೊಳಗೆ ಹಾಕಿ ಹಸ್ರಷ್ಟಕ್ಕ ಮಾಮೂಲಿ ನಮ್ಮ ಮನ್ಯಾಗ ನಿದ್ದೆ ಇರ್ತೈತ್ರಿ. ಬಿಸಿ ರೊಟ್ಟಿ ಮಾಡಿ ನೋಡ್ರಿ, ಹಂಗೆ ಟಮಾಟಿ ಚಟ್ನಿ ಮಾಡಿ ನೋಡ್ರಿ. ಕರಿಬೇವು ಐತ್ರಿ ಎಷ್ಟಕ್ಕೊಂದ, ಕರಿಬೇವು ಮತ್ತು ಕೊತ್ತಂಬರಿನ ಹಾಕೀನಿ. ಮಸ್ತಾಗಿ ಆಗೈತೆ ನೋಡ್ರಿ. ಕರಿಬೇವು ಎದ್ರಾಗಾರ ಹಾಕಿರ ತೆಗೆದು ಒಕ್ಕಡ್ತಾರೆ, ಈ ಚಟ್ನಿ ಹಾಕಿರ ಜಕ್ಕಸ್ತಾವ್ರೆ ಊಟ ಮಾಡ್ತಾರೆ ನೋಡ್ರಿ. ಈಗ ಹಚ್ಕೊಂಡಿಲ್ಲ ಚಟ್ನಿ ಒಲ್ಲೆ ಅಂತ ಸ್ನೇಹ ಮೇಡಮ. ಪಿಲ್ಲು ಇನ್ನೂ ಕೂತಾನ್ರಿ ಅವ್ರ ಪಪ್ಪನ ಮೊಬೈಲ್ ಹಿಡ್ಕೊಂಡು. ಪಪ್ಪರು ಬಂದಾರ ನೋಡ್ರಿ, ತೋರಿ ಬರೀ ಫ್ರೆಂಡ್ಸ. ನಮ್ಮ ಮನ್ಯಾಗ ಈ ಥರ ಊಟ ಐತೆ ನೋಡ್ರಿ. ಇವತ್ತು ನಿಮ್ಮ ಮನೆಗೆ ಏನು ಅಡುಗೆ ಮಾಡಿದ್ರಿ, ನಿಮ್ಮ ಮನೆಯ ಇವತ್ತು ಮೆನು ಏನು ಕಮೆಂಟ್ ಮಾಡಿ ಹೇಳ್ರಿ. ಬೆಂಡಿಕಾಯಿ ಪಲ್ಯ ಮಾಡೀನಿ ರೀ, ತವಾ ಬೆಂಡಿಕಾಯಿ ಫ್ರೈ ಮಾಡಿದ್ದೆ. ರೊಟ್ಟಿ ಮಾಡೋಣ ಅದ ಹಂಚಿನ ಮ್ಯಾಗ ಹುರಿದು ಅದ್ರಾಗ ಸ್ವಲ್ಪ ಉಪ್ಪು ಖಾರ ಹಾಕಿ ಶೇಂಗಾ ಪುಡಿ ಹಾಕಿ ಇದು ತಾಟನೆ ತೆಗೆದಿದ್ದೆ. ಈಗ ಎಲ್ಲರಿಗೆ ಹಚ್ಚಿ ಇಷ್ಟು ಉದೈತ್ರಿ ಪಲ್ಯ. ನಾನು ಈಗ ಇದ್ರಾಗ ಒಂಚೂರು ಚಟ್ನಿ ಹಚ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ನಾನು ಊಟ ಮಾಡ್ತೀನಿ. ಎಲ್ಲರೂ ಊಟ ಮಾಡೋಣ ಬರ್ರಿ. ಕುಡಿಯೋ ನೀರು ನೋಡ್ರಿ, ಇಟ್ಟು ಮನೆಯಾಗ ಏಸ್ ಬಿದ್ದಸ್ ಅಷ್ಟು ತೊಗೊಂಬಂದು ತುಂಬಿಟ್ಟಿವಿ. ನೀರು ಸಾಲಲಾಗ್ಯಾವ ಅಂತೇಳಿ ಇದ್ದು ದೊಡ್ಡ ದೊಡ್ಡ ಬೊಗಣಿ ಗುಂಡಿಗೆ ಎಲ್ಲ ತುಂಬಿ ಅದ್ರ ಮ್ಯಾಗ ಮುಚ್ಚಿ ನೋಡ್ರಿ. ಇವ್ರ ಮ್ಯಾಗ ಸಣ್ಣ ತಾಟುಗಳು ಮುಚ್ಚಿನಿ, ಅವ್ರ ಮ್ಯಾಗ ಪ್ಯಾಕ್ ಆಗಂಗೆ. ಮತ್ತು ಹಂಗೆ ನೋಡ್ರಿ ಇಲ್ಲೊಂದು ಬಕೆಟು ಎಷ್ಟೋ ತುಂಬಿ ಇಟ್ಟಿನಿ. ಅದು ಬೋರಿ ನೀರು ಯೂಸ್ ಮಾಡತ್ತಾರ ನೋಡ್ರಿ, ಒಗ್ಯಾಣಕ್ಕದು ಎಲ್ಲ ಯೂಸ್ ಮಾಡಕತ್ತಾರೆ ಈ ಬಕೆಟ್. ಸೊ ಎಷ್ಟು ತಿಕ್ಕಿದ್ರು ಇನ್ನು ಬೆಳ್ಳ ಹಂಗೆ ಕಾಣಕತ್ತೈತ್ರಿ. 4-5 ಸರಿ ತಿಕ್ಕಿ ತೊಳ್ದೀನಿ ನೋಡ್ರಿ ನಾನು. ಬೋರಿ ನೀರು ಇರ್ತಾವಲ್ಲ, ಉಪ್ಪು ನೀರು ಇರ್ತಾವ ಅಂತೇಳಿ ಇದನ್ನು ಎಲ್ಲನೂ ಅಷ್ಟು ಈ ಸದ್ಯಕ್ಕೆ ತುಂಬಿನ್ರಿ. ಇದ್ರ ಮ್ಯಾಗ ಏನು ಮುಚ್ಚಕ್ಕೆ ವೈನಾಗುತ್ತಾ ಅದನ್ನು ತೊಗೊಂಡು ಈಗ ಮುಚ್ಚಬೇಕು ನೋಡ್ರಿ. ಈಗ ಅಷ್ಟು ಈ ಕಡೆ ತುಂಬಿಟ್ಟಿನಿ. ಏನು ಎಕ್ಸ್ಟ್ರಾ ಇವು ಜರ್ಮನಿ ಬೊಗಣ್ಯಾಗೆಲ್ಲ ತುಂಬಿಟ್ಟು ನೋಡ್ರಿ. ಖಾಲಿ ಆದಂಗೆ ಮತ್ತು ಇವ್ನ ಹಂಗೆ ಸುರಿ ಬಿಟ್ಟು ಇವ್ನ ಖಾಲಿ ಮಾಡಿ ಒಳಗೆ ಇಟ್ಟು ಬಿಡ್ತೀನಿ ರೀ. ಅಂದ್ರೆ ಈ ಕಡೆ ಜಾಗನೂ ಏನಾದಂಗೆ ಆಗುತ್ತೆ. 2 ಸ್ಟೀಲಿನ ಡಬ್ಬಿ ಇದು ನೋಡ್ರಿ, ಅವು ಡಬ್ಬಿ ಸುತ್ತ ಇದು ಮಾಡೀನಿ ರೀ. ಈಗ ನೋಡ್ರಿ 2 ಡಬ್ಬಿ ಸುತ್ತ ತುಂಬಿಟ್ಟಿನಿ. ಒಂದ್ರ ಮ್ಯಾಗ ಒಂದು ಮುಚ್ಚಳಿಕದ ಅಂತೇಳಿ ಅದ್ರ ಮ್ಯಾಗ ಏನು ಮುಚ್ಚಬೇಕಪ್ಪ ಅಂತೇಳಿ ವಿಚಾರ ಮಾಡಕತ್ತೀನಿ ನೋಡ್ರಿ. ಸದ್ಯಕ್ಕೆ ಏನಾರು ಮುಚ್ಚಬೇಕಲ್ರಿ, ಕುಡಿಯೋ ನೀರು ಅದಾವ ಇಲ್ಲೆಲ್ಲ ಹಿಂಗೆ ಆಗ್ಯದ ನೋಡ್ರಿ. ಸದ್ಯಕ್ಕೆ ಹಿಂಗೆ ಬ್ಯಾರಲ್ಲ ನೀರು ಬಿಟ್ಟೈತಿ, ಹೋಗೋದು ಬರೋದು ನೀರು. ಲೈಟನ್ನು ಹಂಗೆ ಕಾಡಕತ್ತಿದ್ದು, ಸಣ್ಣ ಅಂದ್ರೆ ಸಣ್ಣ ಬರಕತ್ತಿದ್ದು ರೀ ನೀರು. ಈಗ ಸ್ವಲ್ಪ ಪರವಾಗಿಲ್ಲ ರೀ, ಎಲ್ಲ ಕಡೆ ಮೋಟ್ರ್ ಚಾಲು ಮಾಡಿದವ್ರು ಬಂದ್ ಮಾಡಿರ್ತಾರಲ್ಲ, ಹಾಗಾಗಿ ನೀರು ಸ್ವಲ್ಪ ಬೆಟ್ರ್ ಬರಕತ್ತಾವೆ. ಹೋಗೋ ಟೈಮಿಗೆ ನೀರು ಸ್ವಚ್ಛ ಬರ್ತಾವೆ ಮತ್ತು ಫಾಸ್ಟೂ ಬರ್ತಾವೆ ನೋಡ್ರಿ. ಹಾಗಾಗಿ ಇದ್ರೊಳಗೆ ಬಿಟ್ಟಿವಿ ನಾವು ಸದ್ಯಕ್ಕೆ. ಆ ಕಡೆ ಎಲ್ಲ ನೀರು ನಿಂತಾವ್ರಿ, ಏನು ಹುಡುಗಲ್ರಿ ಫ್ರೆಂಡ್ಸ್ ಈಗ ನೀರು. ಯಾಕಂದ್ರೆ ಬ್ಯಾಸ್ಗಿನ ರಗಡೆ ಐತಿ, ಸ್ವಲ್ಪ ಅಷ್ಟೇ ತಂಪದಂಗೆ ಆಗ್ತೈತಿ. ಸಾಯಂಕಾಲ ಹುಡುಗಿ ಬಿಡ್ತೀವಿ ರೀ. ಈಗೇನು ಈ ಕಡೆ ಹುಡುಗರದು ಏನೋ ಅಡ್ಡಾಡಂಗಿಲ್ಲ. ಒಂದೊಂದೊಂದು ಬಾಂಡೆ ಒಯ್ದು ಒಳಗೆ ಡಬ್ಬಾಕಿ ಬಿಡ್ತೀನಿ ನೋಡ್ರಿ. ಈಗ ಇವು ಡಬ್ಬಾಕಿದ್ರೆ ಕೆಲಸನೂ ಆಗ್ಬಿಡುತ್ತೆ. ಒಂದು ಮುಂಜಾನೆ ತಲೆ ಸ್ನಾನ ಮಾಡ್ಕೊಂಡಾಗ ಇದು ಕಟ್ಕೊಂಡಿದ್ದೆ ನೋಡ್ರಿ. ತಿರಕ್ಕೆ ಸಂಜೆನ ಆಯಿತು, 4 ಗಂಟೆ ಆಗೈತಿ ಟೈಮ್. ತೋರಿಸ್ತೀನಿ ನಿಮ್ಗೆ. ಇನ್ನೂ ತನಕ ಇದು ಕಟ್ಟಿದ್ದು ಬಿಚ್ಚಿಲ್ಲ. ಬ್ಯಾಸ್ಗಿ ಮಲಿ ಮುಂದೆ ಅಡುಗೆ ಎಲ್ಲ ಮಾಡತ್ನಾಗ ಮಟ್ಟತ್ನಾಗ ಒಂಥರ ಸಿಗ್ರ ಅದಂಗನ ಆಗ್ಬಿಡ್ತಾ, ಬೆವ್ರು ಬಿಟ್ಟು ಮಾಡಿದೆಲ್ಲ. ಈ ಥರ ಕಟ್ಕೊಂಡು ಅಡುಗೆ ಮಾಡತ್ನಾಗ ನನಗೆ ಖುಷಿ ಅಂತ ಅನ್ಸುತ್ತವೆ. ಒಂಥರ ಕಿರಿಕಿರಿ ಅಂದಂಗೆ ಅನ್ಸೋದಿಲ್ಲ, ಏನಾಗಂಗಿಲ್ಲ. ಅದಕ್ಕಂತೇಳಿ ಸೊ ಕಿವಿ ಅನ್ನೋದೆಲ್ಲ ಹಾಕೋಬೇಕ್ರಿ, ಹಾಕೋತೀನಿ. ಇದೆಲ್ಲ ನೋಡ್ರಿ ನಿನ್ನೆ ಬಿಡೋದ ತೋರಿಸಿನಿ ಹೆಂಗೆ ಕೊರ್ದೈತೆ ನೋಡ್ರಿ. ಇದೆಲ್ಲ ಆ್ಯಕ್ಚುಲಿ ಅದು ಸಣ್ಣದು ಮಿನಿ ಗಂಟನೆ ಏನೈತೆ ನೋಡ್ರಿ, ಅದು ಕೂಡ ಕೊರ್ದಂಗಾಗಿ ಕೆಂಪು ಅಕ್ಕಿತ್ರಿ. ಬಟ್ ಈ ಥರ ಗಾದ್ರಿ ಅನ್ನಂಗೆ ಅಕ್ಕಿದ್ದಿಲ್ಲ. ಇದಂತೂ ಈ ಕೈ ಹಚ್ಚಿದ್ರೆ ಯವ್ವ ಒಂಥರ ಮುಳು ಹತ್ತಕತ್ತೈತಿ. ನನ್ನ ಸ್ಕಿನ್ ನೋಡಿದ್ರೆ ನನಗೆ ಒಂಥರ ಯವ್ವ ಅನ್ನಂಗೆ ತರ್ಸಕತ್ತೈತಿ. ಆ ಥರ ಆಗೈತಿ. ತೆಗೆದು ಹಾಕೋತೀನಿ ರೀ ಅವನ್ನ. ಇಲ್ಲಿ ಸೃಷ್ಟಿ ಸ್ನೇಹ ನನ್ನ ಇಡೀ ಅರ್ಬಿ ಸಂಸಾರನ ಹೊರಗೆ ಇಲ್ಲ ವೈಲ ನನ್ನ ಮನೆದೆಲ್ಲ ಜಾಡ್ಸಿ ಹೊರಗೆ ತೆಗೆದ್ಬಿಟ್ಟಾರ. ಇಬ್ಬರು ಬ್ಯಾಡ ಅಂದು ಕೇಳಲ್ಲಾಗ್ಯಾರ. ಟೈಮ್ ಹೇಳತ್ತೀನಲ್ರಿ ನಿಮ್ಗೆ. 4 ಗಂಟೆ 10 ನಿಮಿಷ ಆಗೈತ್ರಿ. ಹಾಂ ಹ್ಞೂನಪ್ಪ, ನಂದೈತದು. ನಂಗೆ ಕೊಟ್ಟ ಶಾರಾಮ್, ನಿಂಗೆ ಕೊಟ್ಟಿಲ್ಲ. ಇಡು ಅಲ್ಲೇ ಯಾರು ಹಾಕೊಳಕ್ಕೆ ಬರ್ತೀಗ ನಂದು ನಿಂದು. ಹಿಂಗೆಲ್ಲ ನೋಡ್ರಿ ಬ್ಲೌಸ್ಗಳು ಅದೆಲ್ಲ ಒಂದು ತೆಗೆದು ಇಡಕತ್ತಾಳ. ಈ ಸೀರೆ ಹೊರಗೆ ತೆಗಿಯಮ್ಮ, ಅದು ಹಳದಿ ಸೀರೆ, ಅದು ಸೈಡಿಗೆ ಇಡಮ್ಮ ಅದನ್ನ. ನನ್ನ ಹತ್ರ ಇಷ್ಟು ಸೀರೆ ಅನ್ನಿಸ್ತಾವ್ರಿ, ಬಟ್ ಒಂದು ಚಂದಾಗ ಹುಡುಗಪ್ಲೆ ಅಂತ ಅನ್ಸಂಗಿಲ್ಲ. ಎಲ್ಲ ಉಟ್ಟು ಸೀರೆ ಆಗ್ಬಿಟ್ಟವು. ಭಾಳ ವರ್ಷನೂ ಯಾರಾದ್ರೂ ಗಿಫ್ಟ್ ಕೊಟ್ಟು ಸೀರೆ ಬೀರಿ ನನಗೆ ಅವಾಗ ಅಷ್ಟು ತೀತಿದ್ದಿಲ್ಲ ರೀ. ನಮ್ಮ ಮನೆಯವರು ಕೊಡಿಸ್ತಿದ್ದಿಲ್ಲ, ಹಾಗಾಗಿ ಅವನ್ನ ಯೂಸ್ ಮಾಡಿ ನಾನು
ಒಳ್ಳೊಳ್ಳೆ ಸೀರೆಗಳು ಇದ್ದು ಬಿಡ್ರಿ. ಗಿಫ್ಟ್ ಅಂತಂದ್ರೆ ನಮ್ಮ ತವ್ರ ಮನೆ ಕಡೆ ನನಗೆ ಬೇಕಾದವರು ನಮ್ಮ ಫ್ಯಾಮಿಲಿದವ್ರನ್ನೇ ಒಳ್ಳೊಳ್ಳೆ ಸೀರೆಗಳು ನಮ್ಮ ಅಕ್ಕ ತಂಗಿಯರು ದೊಡ್ಡವ್ವ ಅಕ್ಕ ಎಲ್ಲರೂ ಕೊಡ್ಸಿದ ಸೀರೆಗಳು ಅದಾವ್ರಿ. ಅವು ಎಲ್ಲ ಚಲೋ ಉಡಂಗ ಇದ್ದು ನೋಡ್ರಿ. ಹಾಗಾಗಿ ಅವ್ನು ಹಂಗೆ ಊಟ ಬಿಡ್ತಿದ್ದೆ ನಾನು. ಸೊ ಇವಾಗ ಅವು ಬೇಸರದಂಗೆ ಆಗ್ಬಿಟ್ಟವ್ರಿ. ಯಾರಿಗಾದ್ರೂ ಯೂಸ್ ಆಗೋರಿಗೆ 4 ಸೀರೆ ಕೊಡ್ಬೇಕ್ರಿ. ಅವ್ರೂ ಉಡ್ತಾರ, ಅವ್ರಿಗೆ ಯೂಸ್ ಆಗ್ತಾವೆ. ಹಾಗಾಗಿ ಇವೆಲ್ಲ ತೆಗ್ದಾರಿ. ಒಂದು ತಾಸು ಮುಕ್ಕೊಂಡು ಹೇಳಮ್ಮವ್ವ ಅಂತ ಹೇಳಕತ್ತೀನಿ, ಕೇಳಲ್ಲ ಅವರು. ನಾ ಮುಕ್ಕೋಸ್ತೀನಿ ಬಾಯಿಗೆಲ್ಲ ಊಟ ಗೀಟ ಎಲ್ಲ ಆಯ್ತು, ನೀರು ತುಂಬರೋಣ ಆಂಟಿ ಮುಕ್ಕೋತಾಳೆ ಬರ್ರಿಲ್ಲ ಅಂತೇಳಿ ಇವರಿಬ್ಬರು ನಾಟಕ ಮಾಡಿ ಅದು ನೋಡೋದು. ಅದು ತೊಗೊಂಡಾಗ ಎಷ್ಟು ತೆಳಗಿದ್ದೆ ನಾನು ಆ ಜಂಪರ್ ತೊಗೊಂಡಾಗ. ಅದು ರೆಡಿಮೇಡ್ ಜಂಪರ್ ರೀ, ಗೋಲ್ಡನ್ ಕಲರ್. ಎಷ್ಟು ಸ್ಲಿಮ್ ಇದ್ದೆ ನಾನು. ಇಲ್ಲ, ಯಾರ ಕೈಯಾಗ ಕೊಟ್ಟಿದ್ರು ಹೊಲ್ಕೊಂಡಿನ ಅದನ್ನು. ಯಾಕೆ ಇಲ್ಲ ಹೊಲ್ಕೊಂಡಿನ ಅದನ್ನು ಹಾಕ್ಕೊಂಡೇ ಇಲ್ಲ. ಮಷಿನ್ ತಂದುಬಿಟ್ಟೆ ಹೊಲ್ದಿ ನೋಡಿ ಸೃಷ್ಟಿ ಅದನ್ನು. ಏನು ಹೊಲಿದು ಏನು ಬಿಡ್ಲಿ ಅಂದಾಗ ಯಾವ ಜಂಪರ್ ಸಿಗಲಿಲ್ಲ. ಸೀರೆನೂ ಅದೊಂದು ಜಂಪರ್ ಸಿಗ್ತಾ ಯಾರ ಕೈಯಾಗ ಕೊಟ್ಟಿದ್ದು, ಅದು ಹೊಲ್ಕೊಂಡ್ಬಿಟ್ಟೀನಿ. ಹೊಸ್ದಾಗಿ ಮಷಿನ್ ಥರನ ರೀ. ಇವೆರಡು ಬೆಲ್ಟ್ ಚೆಂದಾಗ ತೆಗೆದಿಡು ಸ್ನೇಹ. ಈಗ ನಾ ಏನು ಮಾಡಲ್ರಿ, ಈಗ ನಾ ಸುಮ್ಮ ಕೂತ್ ನೋಡ್ತೀನಿ ಇವ್ರು ಏನೇನು ಮಾಡ್ತಾರೆ ಏನೇನಿಲ್ಲ ಅಂತೇಳಿ. ಒಂದಿಷ್ಟು ಶಾರ್ಟ್ಸ್ ವಿಡಿಯೋಗಳು ಆ ಸೀನಿಗೆ ತಕ್ಕಂಗೆ ಮ್ಯೂಸಿಕ್ ಹುಡುಕಿ ಸಾಂಗ್ ಹುಡುಕಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ಕುಂಡಿರ್ತೀನಿ ರೀ ಸದ್ಯಕ್ಕೆ. ನಾನು ಅವ್ನಿಗೆ ನಿದ್ದೆ ಮಾಡಿಸ್ಕೊಡಲ್ಲ, ಇವರು ತಾವು ನಿದ್ದೆ ಮಾಡಲ್ಲ. ಈಗ ಏಯ್ ಮುಕ್ಕೋರೇ ಒಂದು ತಾಸ ಪುಟ್ಟ ಕುಟ್ಟತೀನಿ ಪುಟ್ಟ ಅಂದ್ರ ಬಿಡು. ಅವು ತೆಗಿಬೇಡ, ಅದ್ರಂದು ಏನು ತೆಗಿಬೇಡ, ಇಡು ಬಿಡು. ಕಾಗದ ಪತ್ರ ಅದಾವು. ಓಕೆ ರೀ, ಮತ್ತೆ ಸಿಗೋಣ. ಸಂಜೆ ಆಗೈತೆ ನೋಡ್ರಿ. ಈಗ ಮಗಳು ಚಹಾ ಮಾಡಿಕೊಟ್ಟಾಳ, ದೊಡ್ಡ ಮಗಳು ಸೃಷ್ಟಿ. ಅವರು ಇಟ್ಟಿಟ್ಟು ಮಾಡ್ಕೊಂಡ್ರ ಒಳಗೆ ಕೂತು ಕುಡಿಯಕತ್ತಾರ. ನಾನು ಈಗ ಹೊರಗೆ ಕೂತೀನಿ ನೋಡ್ರಿ. ಎಲ್ಲ ಒಟ್ಟು ನೀರೆಲ್ಲ ದಬ್ಬಿದ್ರು ಅಲ್ಲಿ ಟಿಲಿಟ್ ನಿಂತಾವ ನೋಡ್ರಿ. ಸ್ವಲ್ಪ ಆರಾಮಂತ ಅನ್ಸತ್ತೈತಿ ನೀರು ದಬ್ಬಿದ ಮ್ಯಾಗ. ಆ ಕಡೆ ಈ ಕಡೆ ಎಲ್ಲ ಮೂಲ್ಯಾಗ ನಾವು ಹೊಲ್ಸಿತ್ರಿ ಅಲ್ಲಿ, ಅದೆಲ್ಲ ಒಟ್ಟು ಸ್ವಚ್ಛ ಮಾಡಿ ಹೊರಗೆ ಕೂತೀನಿ ನೋಡ್ರಿ. ನಾನು ಈಗ ಒಳಗೆ ಹೋಗಿಲ್ಲ, ಇಲ್ಲೇ ಕೂತಲ್ಲಿ ಸುಸ್ತಾಗಿತ್ತು. ಸೃಷ್ಟಿ ಆಂಟಿ ನಿಂಗೆ ಚಹಾ ಕುಡಿದ್ರೆ ಎನರ್ಜಿ ಬರ್ತೀನಿ ಅಂದ್ರೆ ಮಾಡ್ಕೊಡ್ತೀನಿ ಅಂತ ಚಹಾ ಮಾಡಿಕೊಟ್ಟಾಡ್ರಿ. ಈಗ ಬರ್ರಿ ಮೊದಲು ಇಷ್ಟು ಚಹಾ ಕುಡಿಯೋಣ ನೋಡ್ರಿ. ಸಾಯಂಕಾಲ ಸೃಷ್ಟಿ ಬಟಾಟಿ ಫ್ರೈ ಮಾಡತ್ತಿದ್ದಾಳೆ ನೋಡ್ರಿ ಫ್ರೆಂಡ್ಸ. ಮಸ್ತಾಗಿ ಅಂದ್ರೆ ಮಸ್ತ್ ಬಟಾಟಿ ಫ್ರೈ ಆಗ್ಯಾವ. ಬಟಾಟಿ ಫ್ರೈ ತಿಂದು ಸಿಗ್ತೀವಿ. ಈಗ ಬೊಗಣಿ ಒಳಗೆ ಎಣ್ಣೆ ಕಾಯ್ಕಿಟ್ಟೀನಿ ರೀ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊತೀನಿ ನೋಡ್ರಿ. ಜೀರಿಗೆ ಹಾಕ್ಕೊಂಡು ಎಷ್ಟು ಅನ್ನ ಬೇಕು ಅದಕ್ಕೆ ತಕ್ಕಂಗೆ ನೀರು ಇಟ್ಟೀನಿ ರೀ. ಈಗ ನಾನು 3 ಇಂಚ್ ನೀರು ಅಂತಾರಲ್ರಿ, ಆ ಥರ ಒಟ್ಟು ಅನ್ನಕ್ಕೆ ಹೆಂಗೆ ಇಡ್ತೀವಿ ಆ ಥರ ಬೇರೆ ಬೊಗಣ್ಯಾಗ ಇಟ್ಕೋಬೇಕ್ರಿ. ಒಂದು ಬೊಗಣ್ಯಾಗ ಏನೈತಿ ಎಣ್ಣೆ ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಈ ಥರ ಅಕ್ಕಿ ಹಾಕ್ಬಿಟ್ರೆ ಜೀರಾ ರೈಸ್ ನೋಡ್ರಿ. ಮೊದಲು ಜೀರಾ ರೈಸ್ ಅಂದ್ರೆ ಯಪ್ಪ ಅದು ಹೆಂಗಿರ್ತ ನಂಗೆ ಅಂತಿದ್ರಿ. ಉಪ್ಪು ಹಾಕೀನಿ ರೀ ಸದ್ಯಕ್ಕೆ. ಅದು ತನ್ನ ಪಾಡಿಗೆ ತನ್ನ ಕುದೀತೈತಿ. ಸ್ವಲ್ಪ ಕಪ್ ಅಂತ ಅನ್ಸಾಕತ್ತವ್ರಿ ಜೀರಿಗೆ ಕ್ಯಾಮ್ರಾದೊಳಗೆ, ಬಟ್ ಒತ್ತಿಲ್ರಿ. ಇಲ್ಲಿ ನೋಡ್ರಿ ಸದ್ಯಕ್ಕೆ ಈ ಕಡೆಗೆ ದಾಲ್ ಮಾಡಿದ್ರೆ ಆಯ್ತು ಅಂತೇಳಿ ಜೀರಾ ರೈಸ ದಾಲ. ಆಮೇಲೆ ಮತ್ತು ಆಗಲೇ ನಾವು ಒಂಚೂರು ಬಟಾಟಿ ಫ್ರೈ ತಿಂದೀವಿ. ಯಜಮಾನ್ರಿಗೂ ಭಾಳ ಇಷ್ಟ ಆಗ್ತಾವ. ಹಾಗಾಗಿ ಬಟಾಟಿ ಫ್ರೈ ಕೇಳಿದೆ ತಿಂತೀರಿ ಅಂತೇಳಿ. ಎಷ್ಟಕ್ಕೊಂದ ನಾ ಬಟಾಟಿ ಫ್ರೈನೇ ತಿಂತೀನಿ, ಅನ್ನ ಸ್ವಲ್ಪ ಉಣ್ತೀನಿ ಅಂತಂದ್ರು. ಹಾಗಾಗಿ ಈಗ ಅನ್ನ ಮತ್ತು ಜೀರಾ ರೈಸ್ ದಾಲ್ ಅಂತೇಳಿ. ಇದಕ್ಕೆ ಏನು ಹಾಕಿನಪ್ಪ ಅಂದ್ರೆ ಈಗ ತೊಗರಿಬೇಳೆ ತೊಳ್ಕೊಂಡಿನಿ ರೀ. ಅದಕ್ಕೊಂದು 2 ಜವಾರಿ ಟಮಾಟಿ ಹಾಕೀನಿ, ಕರಿಬೇವು, ಒಂಚೂರು ಎಣ್ಣೆ, ಒಂಚೂರು ಅರಿಶಿನ ಪುಡಿ ಮತ್ತು 1-2 ಒಣ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕೀನಿ ರೀ. ಈಗ ಇದನ್ನು ಕುಕ್ಕರ್ನಾಗ ಹಾಕಿ ಕುದಿಸ್ಕೊಂಡ್ಬಿಡ್ತೀನಿ ರೀ. ನೋಡ್ರಿ ಯಾಕೆ ಮನುಷ್ಯರ ಇಬ್ಬರು ಹೆಂಗೆ ಮಾತಾಡ್ಕೋತ ಕೂತಾರ. ಗಾಳಿ ಅಂಕರು ಮಸ್ತ್ ಬಿಸಾತದ ನೋಡ್ರಿ. ಇಷ್ಟು ಚಂದ ಗಾಳಿ ಬಿಸಾತೈತಿ. ಅಲ್ಲೇನೋ ಒಂದು ಫಂಕ್ಷನ್ ಐತ್ರಿ ಇವತ್ತು. ಮುಂಜಾನೆ ಸುಟ್ಟು ಕಿವಿ ಗಳ್ಳ ಅಂದವ ನಮ್ಗೆ. ಆ ಥರ ಸೌಂಡು ಆವಾಜ್ ಇಟ್ಟು ಬಿಟ್ಟಾರ ನೋಡ್ರಿ. ಮಾರಿ ಮುಂದೆ ಬಂದು ಮಾತಾಡ್ದಂಗೆ ಅಂತ ಅನ್ಸಕತ್ತು ಬಿಟ್ಟೈತಿ. ಸಾಕು ಅನ್ನಂಗಾಗಿ ಜೀವ ಇವತ್ತು ವೈಕ್ಯನಂಗಾಗಿ ರೋಸ್ ಹೋಗ್ಬಿಟ್ಟೈತಿ ನೋಡ್ರಿ ನಮ್ಗಂತ್ರಿ ಇವತ್ತು. ಇದ್ರ ಸಂಬಂಧ ಸ್ವಲ್ಪ ಯಾವಾಗ ಸ್ವಲ್ಪ ಗ್ಯಾಪ್ ಸಿಗುತ್ತೆ ನೋಡ್ರಿ, ಅವಾಗ ವಿಡಿಯೋ ಮಾಡ್ದಾಗೈತಿ ಇವತ್ತು. ಇಷ್ಟೊತ್ತಾದ್ರೆ ಇನ್ನೂ ಬಿಡಲಾಗ್ಯಾರ ನೋಡ್ರಿ. ಟೈಮ್ ಆಲ್ರೆಡಿ 10:30 ಆಗಕ್ಕೆ ಬಂದೈತೆ ನೋಡ್ರಿ ಸದ್ಯಕ್ಕೆ. ಇನ್ನೂ ತನ ಚಾಲು ಐತದ. ಒಂದೊಂದಕ್ಕೆ ಪರ್ಮಿಷನ್ ಕೊಡಲ್ಲ. ಮತ್ತು ಇದು ಯಾವ ಫಂಕ್ಷನ್ ಐತೆ ಏನೋ ಗೊತ್ತಿಲ್ಲ ನೋಡ್ರಿ. ಇನ್ನೂ ತನ ಹಂಗೆ ಚಾಲೂನೇ ಐತೆ ನೋಡ್ರಿ. ಇಲ್ಲಿ ಲೈಟಿಂಗ್ ಗೀಟಿಂಗ್ ಎಲ್ಲ ಕಾಣ್ಸಕತ್ತಾವ ನಿಮ್ಗೆ. ಊಟ ಮಾಡ್ತೀರೇನ ನೋಡ್ರ? ಊಟ ಮಾಡಿಬಿಡ್ರಿ. ಮತ್ತು ಕಾಕ ಬರ್ನ ಹೊತ್ತಾಗುತ್ತೆ ಭಾಳ.
ಗಾಳ ಚಂದ ಐತ್ರಿ. ಅವ್ರಿಗೆ ಊಟ ಕೊಡ್ತೀನಿ. ಜೀರಾ ರೈಸ, ದಾಲ್ ನೋಡ್ರಿ. ದಾಲ್ ಇಷ್ಟು ಟೇಸ್ಟಿಯಾಗಿ ಆಗೈತ್ರಿ, ಮಸ್ತ್ ಆಗೈತಿ. ಇವು ಬ್ಯಾಳಿ ಅವು ತಂದಿದ್ದು ರೀ ಊರ್ಲಿಂತ. ನಾವು ಇಲ್ಲಿ ಅಂಗಡ್ಯಾಗ ತೊಗೊಂಡಿದ್ದು ಬ್ಯಾಳಿ 2 ಸಿಟ್ಟಿಗೆ ಕುದ್ದು ಬಿಡ್ತಿದ್ವಿ ರೀ ಹಣ್ಣಾಗ. ಇವು ಅವು ಊರ್ಲಿಂತ ತಂದು ನೋಡ್ರಿ. ಇವು ಮನೆ ಬ್ಯಾಳಿ ರೀ. ಇವು ಮನ್ಯಾಗ ಹೊಡೆದು, ಇವು ನೆನೆಸಿಟ್ಟು ಹೊಡೆದು ಬ್ಯಾಳಿ. ಇವು ಸ್ವಲ್ಪ ಕುದ್ದಿಲ್ರಿ 2 ಇದಕ್ಕೆ. ಅಂದ್ರೂ ಇದಾಗ್ಯಾವ, ರುಚಿ ಆಗೈತ್ರಿ. ಮತ್ತು ದಾಲ್ ಅಂದ್ರೆ ಸ್ವಲ್ಪ ಬ್ಯಾಳಿ ಕಾಣಿಸ್ಬೇಕು ಅಂದ್ರೆ ಟೇಸ್ಟ್ ರೀ ಅದು ಊಟ ಮಾಡೋದಕ್ಕೆ. ರುಚಿ ಅಂತರೂ ಇಷ್ಟು ಮಸ್ತ್ ಆಗೈತ್ರಿ, ಸೂಪರಾಗಿ ಆಗೈತೆ ನೋಡ್ರಿ ರುಚಿ. ಇವ ಒಂದು ಕೈಯಾಗ ಮೊಬೈಲ, ಒಂದು ಕೈಯಾಗ ಕ್ಯಾಮರಾ. ಇದು ಒಂದು ಕೈಯಾಗ ಕ್ಯಾಮರಾ, ಒಂದು ಕೈಯಾಗ ಕೆಲಸ. ಹಂಗಾಗಿ ಸ್ವಲ್ಪ ಎಡವಟ್ಟು ಆಗೇ ಬಿಡ್ತೈತಿ ನೋಡ್ರಿ. ಘಮ ಘಮ ಅನ್ನಕತ್ತೈತಿ ಜೀರಾ ರೈಸ. ನನ್ನ ಪಿಲ್ಲುಗ ಜೀರಾ ರೈಸ ದಾಲ ಭಾಳ ಇಷ್ಟ ರೀ ಫ್ರೆಂಡ್ಸ. 3 ತಾಟಿಗೂ ಅನ್ನ ಹಾಕಿನಿ. ಆಗಲೇ ಮಸ್ತಾಗಿ ಎಲ್ಲರೂ ಸೃಷ್ಟಿ ಮಾಡ್ದಂಥ ಬಟಾಟಿ ಫ್ರೈ ಊಟ ಮಾಡ್ಯಾರಿ. ನನ್ನ ಪಟ್ ಅಂತ ತಲೆಯಾಗ ಬರಲ್ಲಾಗಿತ್ತದ. ಹಾಗಾಗಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಸಾಂಬಾರ್, ದಾಲೂ ಅನ್ಕೋಬೋದು ನೀವು ನೋಡ್ರಿ. ಇದಕ್ಕೆ ಒಂದು ಉಪ್ಪಿನಕಾಯಿ, 1-2 ಹಪ್ಪಳ, ಒಂದು ಚೂರು ಮ್ಯಾಗ ತುಪ್ಪ ಹಾಕಿಬಿಟ್ರೆ ಏನೇನೋ ಜೀವನಕ್ಕೆ ಬ್ಯಾಡ ಅನ್ಸುತ್ತೆ ನೋಡ್ರಿ. ತುಪ್ಪ ಐತ್ರಿ, ತುಪ್ಪ ಹಾಕ್ತೀನಿ. ಊಟ ಕೊಡ್ತೀನಿ 3 ಮಂದಿಗೆ. ಟೈಮ್ ಈಗ 12 ಗಂಟೆ ನೋಡ್ರಿ. ಜಸ್ಟ್ 5 ನಿಮಿಷ ಕಡಿಮೆ ಐತಿ 12 ಗಂಟೆಗೆ. ಎಲ್ಲ ಹುಡುಗರದು ಊಟ ಎಲ್ಲ ಆಗಲೇ ಆಗೈತಿ. ನಾವು ಎಷ್ಟೊತ್ತನ ಕೂತೀವಿ, ವೇಟ್ ಮಾಡಿದ್ವಿ. ಯಜಮಾನ್ರು ಏನೈತಿ ಈಗ ಉದಯಿಸ್ಯಾರ. ಈಗ ಫ್ರೆಶ್ ಆಗಿ ಕೈಕಾಲು ಮುಖ ತಗೊಂಡು ಮತ್ತು ಬಟಾಟಿ ಫ್ರೈ ನೋಡ್ರಿ ತಿನ್ನಕತ್ತಾರ. ನಮ್ಮ ಹುಡುಗಿ ಸೃಷ್ಟಿ ಕಾಕಾಗ ಮಾಡ್ಕೊಡ್ತೀನಿ ಆಂಟಿ. ನಾನು ಅಂತಕ್ಕೆ ಸೆಕೆಂಡ್ ಇಷ್ಟೊತ್ತ ನನಗೆ ಕೂತ್ಬಿಡ್ರಿ. ಅವರು ಮಕ್ಕೊಳ್ಳಿಲ್ಲ. ಇಂಟೊತ್ನ್ಯಾಗ ಬಂದು ಊಟ ಮಾಡೋದು ನೋಡ್ರಿ. ದೆವ್ವ ಅಡ್ಡಾಡವತ್ನ್ಯಾಗ ಬಂದು ಊಟ ಮಾಡ್ತಾರೆ 12ಕ್ಕೆ ಮನೆಗೆ. ಹಂಗಾಗಿ ಒಂದಿಟ್ರೆ ಹೇಳ್ದೆ ನಾ ಹುಡುಗಿಗೆ ಹೆಂಗಾಗಿ ಹಂಗಿಲ್ಲ ಅಂತೇಳಿ. ಮಾಡ್ದಾರ್ದು ಚಲೋ ಮಾಡ್ದಾಗ ಹೇಳ್ಬೇಕಪ್ಪ, ಖುಷಿ ಆಗ್ತೈತಿ. ಮಾಡ್ದಾರಿಗೆ ಚಲೋ ಆಗ್ಯಾವ ಅಂತಂದ್ರೆ ಅಟ್ಟೆ ಮತ್ತು ಹಿಗ್ತಾರೆ ಮನುಷ್ಯರು. ಹಾಂ, ಹಂಗೆ ಗುಳು ನುಂಗ್ಬಿಟ್ರಿ ಹೆಂಗೆ ರೀ? ಸೃಷ್ಟಿ ಚಂದಾಗಿ ಅಮ್ಮು ಅಂದ್ರೆ ಕೆಟ್ಟು ಖುಷಿ ಪಡ್ತಾ. ಕಾಕಾಗ ನಾನಾ ಮಾಡ್ತೀನಿ ಆಂಟಿ ಅಂತ ಕೇಸ್ ಮಾಡ್ಯಾಳಕಿ. ಇಷ್ಟೊತ್ತನ್ನ ಎಚ್ಚರಿಕಿದ್ದು ಮುಕ್ಕೊಂಡ್ರು ಮುಕ್ಕೊಂಡಿಲ್ಲ ಹುಡುಗರು. ಖಾರ ಹುಳಿ ಎಲ್ಲ ಹೆಂಗಾಗೈತೆ? ಉಪ್ಪ ಖಾರ ಹುಳಿ ನಾ ಏನೋ ಹೇಳಕ್ಕೋರ್ ನನ್ನ ಮ್ಯಾಗ ಬಂತವ ಅದು. ಹಾಂ, ಏನೋ ಹೇಳಕ್ಕೋರ್ ನಿನಗೆ ಖುಷಿ ಆಗಲಿ ಅಂತ ನಾನು ಕಾಕಾಗೆ ಹೇಳಕತ್ರ ನನ್ನ ಮ್ಯಾಗ ಬಂತಿದ್ದು. ನೋಡು ಹೆಂಗೈತಿ, ನೀನ ಚಲೋ ಮಾಡಿ ಅಂತ ನೋಡವ. ಅಪ್ಪದೇರಿಗೆ ಮಕ್ಕಳದು ಹೆಚ್ಚ, ಮಕ್ಕಳಿಗೆ ಅಪ್ಪದೇರ್ದು ಹೆಚ್ಚ ಲಾಡ. ಹೌದೇರೆಲ್ಲ ಒಣ ಟಣ ಹೌದಿಲ್ಲ? ತಾನು ಅಂತ ಅಳಗಾಡ್ಸೋಡ್ರಿ ಗೋಣ. ನಾ ಆಗ ಅನ್ನತೀನಿ ನಿಮ್ಮ ಕಾಕ ಕೆಟ್ಟ ಬೆರಿಕದ ನಾವ ಅಂತೀನಿ. ಇಲ್ಲ ಅಂಟಿ, ಹಂಗೇನಿಲ್ಲ ಅಂಟಿ ಅಂತ. ಹಾಂ ರೀ, ನೀ ಬೆರಿಕದೆ ಸಂಬತ್ತಿದ್ದೀರಿ ಹೆಂಗದ್ರಿ? ಕೆಟ್ಟ ಕೈ ನಿಮ್ಮ ಡೈಲಾಗ್ಗಳು ಹೇಳಿ ಎಲ್ಲ ನಮ್ಮ ಸ್ನೇಹಿತರು ಕೇಳಿಸ್ಕೊತಾರೆ. ಕೆಟ್ಟ ಕೈ ಇದ್ದೀನ, ಕೆಟ್ಟ ಗೈರತ್ ಇದ್ದೀನ, ಮತ್ತೇನೇ ಹೇಳ್ತೀರಲ್ಲ ನಿಮ್ಮ ಡೈಲಾಗ್ಗಳು ಏನದಲ್ಲ. ಏನರ ನಾ ಹೇಳಕೋತೀನಿ ನೋಡ್ರಿ. ಅದಕ್ಕೆ ನಾ ಹಾಗೆ ಅದ್ದೀನಿ, ನಾ ಹಿಂಗೆ ಇರ್ತೀನಿ, ನಾ ಹಿಂಗೆ ಇರೋ ನೋಡವ. ನಾ ಕೆಟ್ಟ ಗೈರತಿ ಡ್ಯಾಶ್ ಮಗ. ಹೌದಿಲ್ಲ? ಚಲೋ ಮಾಡ್ತೀರಿ ಅಪ್ಪ. 12ಕ್ಕೆ ಬಂದು ದೇವ್ ಓಡಾಡ್ತಾವೆ ಇಟ್ಟತ್ನ್ಯಾ. ನಮ್ಮ ಊರಾಗ ಯಾರು ಊಟ ಮಾಡಲ್ಲ. ಸರ್ನಿದ್ದೆ ಸಿಟಿ ಊರಾಗ 12ಕ್ಕೆ ಯಾರ ಊಟ ಮಾಡ್ತೀರೇನ್ರಿ ಸ್ನೇಹಿತರೆ? ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನೀ ಯಾವಾಗ ಹೋಗಿದ್ದೆಪ್ಪ ಬೆಂಗ್ಳೂರಿಗೆ? ಅಲ್ಲೇ ಐತಿ ಇಲ್ಲೇ ಐತಿ ಎಲ್ಲ. ಬೆಂಗ್ಳೂರ್ನಾಗ ಭೀ ಹೆಂಡ್ತಿಗೆ ಮಕ್ಳಿಗೆ ಸುಟ್ಟಿ ಇದ್ದಾಗ ಎಲ್ಲರ ಕರ್ಕೊಂಡು ಹೋಗ್ತಾರೆ. ನೀವು ಹೋಗಿರೇನು? ಮಂದಿದು ಹೇಳ್ಬೇಡ್ರಿ, ಯಾವುದಕ್ಕರ ಅಲ್ಲಿ ನಾವು ಹೇಳೋಕತ್ರ ಮಂದಿದು ಹೇಳ್ಬೇಡ್ರಿ. ನಿಮ್ಮದು ನೀವು ನೋಡ್ಕೋರಿ, ಹಾಸ್ಕಿದಟ್ಟು ಕಾಲು ಚಾಸ್ತೀರಿ ಅಂತೀರಿ.
ನೀವು ಹೇಳೋಕವ್ರ ನಾವು ನೀವು ಮಂದಿ ಉದಾಹರಣೆ ಕೊಟ್ಟೆ ಇದ್ರೆ ನಾವು ಕೇಳ್ಬೇಕು. ಯಾಕೆ ಮತ್ತೊಂದು ಸ್ವಲ್ಪ ಈಗ ದವಾಖಾನೆ ಹೋಗಿದ್ದೇವೆ ಸ್ವಲ್ಪ ದಿನನೇ ಥೋಡೆ 8 ಗಂಟೆಗೆ ಬರ್ತೇವೆ. ಮೊನ್ನೆ ಒಬ್ರು ಅಡ್ಮಿಟ್ ಆಗಿದ್ರು, ಇವತ್ತು ಒಬ್ರು ಅಡ್ಮಿಟ್ ಆಗಿರಂತ್ರಿ ಇವ್ರ ದೋಸ್ತರು. ಅದೇನು ಡೂಪ್ಲಿಕೇಟ್ ಐತೆ ಒರಿಜಿನಲ್ ಐತೆ ಮಾತು ನನಗಂತ್ರ ಗೊತ್ತಿಲ್ಲ. ಯಾಕಂದ್ರೆ ಇವರು ಹಂಗೆ ಅದಾವು, ಒಂದು 2-3 ಸರಿ ಸಿಗಿಬಿದ್ದಾರೆ ಇವ್ರು ಏನರ ಸುಳ್ಳು ಹೇಳಿ. ಹಾಗಾಗಿ ಮನುಷ್ಯ ಒಂದು ಸರಿ ಸುಳ್ಳು ಅನ್ಸ್ಕೊಂಡ್ಬಿಡ್ತಂದ್ರೆ ನಂಬಿಕೆ ಕಳ್ಕೊಂಬಿಡ್ತದ್ರಿ. ಇನ್ನೊಂದು 15 ದಿನದ ಸಾಲ ಚಲೋ ಆತಾವ್ರಿ. ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ರಿ ಕೊಡ್ರಿ. ನಂದು ಎಲ್ಲ ಟೈಮಿಂಗ್ ಫುಲ್ ಚೇಂಜ್ ಆಗ್ಬೇಕೀಗ. ಎಡಿಟಿಂಗ್ ಕೆಲಸ ಎಲ್ಲನೂ ಮಕ್ಳ ಸಂಬಂಧ ನಿಮ್ಮ ಸಂಬಂಧ ಎಲ್ಲನೂ ಚೇಂಜಸ್ ಮಾಡ್ಕೊಂಡು ನಿನ್ನ ಲೈಫ್ನೊಳಗೆ ನಿಮ್ಮ ಸಂಬಂಧ ನಿಮ್ಮ ಮಕ್ಳ ಸಂಬಂಧ. ಅಯ್ಯ ಮಾಡ್ತಿ ಅಂತಂದ್ರೆ ಏನು ಚೇಂಜಸ್ ಅಂದ್ರೆ ಏನು ಲಗುಟ್ ಹೇಳ್ಬೇಕು. ಎಷ್ಟಕ್ಕಂದ್ರೆ 7:20ಕ್ಕೆ ಸಾಲಾಗಿರ್ಬೇಕವ. ಏನು ವಿಡಿಯೋ ಹಾಕ್ಲಿ ಏನಂದ್ರಿ? ನೀವು ಹೇಳ್ತೀರೇನು? ನೀವು ಹೇಳ್ರಿ, ನಾ ಮಕ್ಕೋತೀನಿ. ನಂದೆಲ್ಲ ರಾತ್ರಿ ಎಡಿಟಿಂಗ್ ಕೆಲಸ ಇರುತ್ತೆ, ಕಮೆಂಟ್ಸ್ ರಿಪ್ಲೈ ಕೊಡೋದಿರುತ್ತೆ, ಶಾರ್ಟ್ಸ್ ವಿಡಿಯೋ ಎಡಿಟ್ ಮಾಡಿ ಹಾಕೋದಿರುತ್ತೆ. ಮುಂಜಾನೆ 10 ಗಂಟೆಗೆ ಹೋದೆ ಅಂದ್ರೆ 10:00ವರೆಗೆ ಬರ್ತೇವೆ. ನಮಗೂ ಕಣ್ಣ ನೀರು ಕಪ್ಪಳಿಗೆ ಬರ್ತಾವೆ. ಮನೆ ಕೆಲಸ ಮಾಡಿ ಮಕ್ಕಳು ನೋಡಿ ಅಡ್ಗೆ ಮಾಡಿ ಯೂಟ್ಯೂಬ್ ಕೆಲಸ ನೋಡ್ಕೊಂಡು ನಮ್ಗೇನು ನಮ್ಗೇನು ಖಾಲಿ ಕುಂದ್ರಿಸಿ ಆಯ್ತಾ ತಾಟ್ ಮುಂದಿಡ್ತೀರೇನು? ಮುಂಜಾನೆ 10 ಗಂಟೆಗೆ ಹೋದೆ ಅಂದ್ರೆ ಮುಂಜಾನೆ ಹೋಗಂಕೆ ದುಕಾನ್ದು ಕಸ ಹೊಡಿಬೇಕು. ಏನು ಮತ್ ಬಾಂಡೆ ತಿಕ್ಬೇಕು. ಬಾಂಡೆಗಳು ನೀವ ತಿಕ್ತೀರಿ ದುಕಾನ್ದಾಗ? ಬಾರೇವಾ, ಅಲ್ಲೇನು ಸಂಸಾರ ಮಾಡ್ತೀರಿ ನಮ್ಮ ಮಾಲಕರು ನೀವು ಎಲ್ಲರೂ ಬಾಂಡೆ ತಿಕ್ಕಕ? ಏಸು ಅಲ್ಲ, ಅಲ್ಲೇ ನೀವು ಬೀಗುರ್ದು ಔತಣಕ್ಕೆ ಕರೆದಿರ್ತೀರಿ, ಔತಣ ಊಟ ಮಾಡಕ ಚಾರ್ಗಿ ಗ್ಲಾಸ್. ಮತ್ತೇನೇನು ಮಾಡ್ತೀರಿ ಹೇಳ್ರಿ? ಪರಿಸಿ ಒರೆಸ್ತೀರೇನು? ಮತ್ತೆ ವರ್ಷಿ ಮಾಡಿ ಕಾತು ವರ್ಷಿ ಮಾಡಿ ಬರ್ಲು ಕಡ್ದಾತತಿ ಮಾಲ ಕಡ್ದಾಗ ಬರ್ತಾನ. ಅದ್ರ ನಂತರ ಮುಂದಿನ ಕೆಲಸ ಸ್ಟಾರ್ಟ್ ಆತಾವ ನಮ್ಮ. ಏಸ್ ಇರ್ತಾವ ಬಾಂಡೆ? 1-2 ಪುಟ್ಟಿ, 4 ಗ್ಲಾಸ್, 1 ಚರ್ಗಿ, 4 ಗ್ಲಾಸ್. ತಾಟ್ ಏರಿಗೆ ತಾಟ್ ಏನ್ ಮಾಡ್ತೀರಿ? ಸುಮ್ಮನೆ ಅಂದ್ರೆ ಹೊರಗಿನ ತಂದ್ಮೇಲೆ ನಾಷ್ಟ ಎಷ್ಟು ಮಾಡು. ಅದ ಮನ್ಯಾಗ ಒಂದು ಟೈಮಿಗೆ ಒಂದ್ಸರಿ ನೀರು ತೊಗೊಂಡು ಕುಡಿರಂದ್ರೆ ಕುಡಿಯಲ್ಲ. ಬರೋಲ್ಲ ಮತ್ತೆ ಅಲ್ಲಿ ಮಾಡ್ತೇವೆ ಇಲ್ಲಿ ಅದು ಇಲ್ಲಿ ಮಾಡಲ್ಲ. ಇಲ್ಲಿ ನಿಮ್ಮ ಕೈಯಂದು ಸೇವಕರು ಅದೀವಲ್ಲ ನಾವು, ಹೌದಿಲ್ಲ? ಅಂಟ ಎಂತಿಗೆ ಒಂದಿಟ್ಟು ಏನರ ಹೆಲ್ಪ್ ಮಾಡ್ಬೇಕಪ್ಪ ವಿಡಿಯೋ ಮಾಡತ್ನ್ಯಾಗ. ಚಂದಾಗ 4 ಮಾತು ಹೇಳ್ಬೇಕಪ್ಪ, ಮಂದಿ ಕೇಳಕ್ಕೆ ಖುಷಿ ಆಗುತ್ತ್ರಿ. ಏನರ ಸ್ಟೋರಿ ಹೇಳ್ಬೇಕಪ್ಪ, ನಮ್ಮ ಊರಿಗೆ ಹೆಂಗೆ ಬಂದ್ರಿ, ಇಷ್ಟು ಮಹಾರಾಷ್ಟ್ರದಾಗ ಬಿಟ್ಟು ಕರ್ನಾಟಕದಾಗ ಹೆಂಗೆ ಮದುವೆ ಮಾಡ್ಕೊಂಡ್ರಿ, ಏನು ಅನಿಸಿತು, ಇಂಥ ಎಲ್ಲ ಮಾತಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತಪ್ಪ. ಯಾವಾಗ ನೋಡಿದ್ರು ಬರೀ ನಿಮ್ಮದು ಪುರಾಣ ಏನರ ಹಳದೆ ಕೇಳ್ಕೊಂಡು ಕುಂಡಿರ್ತೀರಿ. ನನಗೂ ಬೇಜಾರ ಲೈಫ್ನಾಗ, ನಾನು ನೋಡೋರ್ಗೆ ಪಾಪ ಬೇಜಾರಾಗುತ್ತಾನ ಯಾರೇ ಗೊತ್ತು. ಏನು ಯಾವಾಗಾರ ಒಮ್ಮೆ ಅಣ್ಣ ಮಾತಾಡ್ತಾನಂತೇಳಿ ಅವ್ರಿಗೆ ಖುಷಿ ಆಗ್ಬೋದು. ಒಟ್ಟು ಏನು ಮಾತಾಡಿದ್ರು ಅಣ್ಣ ಮಾತಾಡಿದ್ನಲ್ಲ ಸಾಕು ಬಿಡ್ರಿ ಅನ್ನಂಗೆ ಅವ್ರಿಗೆ ಖುಷಿ ಆಗುತ್ತೆ, ನಮಗೂ ಖುಷಿ ಐತಿ. ಆದ್ರೂ ಒಂದು ಸ್ವಲ್ಪ ಯಾಕೋ ಎಲ್ಲೋ ಒಂದು ಮೂಲ್ಯಾಗ ಸ್ವಲ್ಪ ಬೇಜಾರೈತಿ. ಆ ಬೇಜಾರ್ ನೀವ ಹೋಗಿಸ್ಬೇಕಪ್ಪ, ಮತ್ತೆ ಯಾರು ಹೋಗಿಸ್ಬೇಕು ಹೇಳ್ರಿ? ಹೌದು, ಮತ್ತೆ ನಾನು ನಿಮ್ಗೆ ಸುಳ್ಳು ಹೇಳಕತ್ತೀನಂತ ಈ ಸದ್ಯಕ್ಕೆ ಹೇಳತ್ತಿಲ್ಲ. ಸ್ವಲ್ಪ ಮಾಡ್ಬೇಕಪ್ಪ ನೀವು ನಮಗೆ ಹೆಲ್ಪ್. ಯಾಕಂದ್ರೆ ನಿಮ್ಮ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಏನು ಎಷ್ಟು ಹತ್ತದ ಅಟ್ಟೆ ಮಾಡಿರಿ? 9 ಗಂಟೆಗೆ ಹೋಗ್ತೇವೆ, ಮುಂಜಾನೆ 10:00ವರೆಗೆ ಬರ್ತೇವೆ. ಟೈಮಲ್ಲಿ ಸಿಗ್ಬೇಕೇನು ಬೇಡ? ಸಮಯ ಕೊಡದಿರುವ ಸಂಬಂಧಗಳು ಅದೇನೋ ಒಂದು ಐತ್ರಿ. ನಾನು ಯಾವಾಗ ಯಾರ್ದ ಸ್ಟೇಟಸ್ ನೋಡಿದ್ನಿ, ಈಗ ನೆನಪಾರಿನ ಡೈಲಾಗು. ಕಷ್ಟಕ್ಕಾಗದೇ ಇರೋ ಸಂಬಂಧಿಕರು, ಸಮಯ ಕೊಡದಿರುವಂಥ ಏನೇ ಐತ್ರಿ ಅದು. ಓಲ್ ಬಿಡ್ರಿ ಫ್ರೆಂಡ್ಸ, ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ಪ್ರತಿಯೊಂದು ಮಾತಿಗೂ ಟೈಮ್ ಇಲ್ಲ ಅಂತ ಅಂತಿರ್ತಾರೆ ನೋಡ್ರಿ, ಅವ್ರನ್ನ ನಂಬಾರ್ದಂತ. ಕೆಲವು ಸಂಬಂಧಗಳು ನಂಬಿಕೆ ಇಟ್ಕೊಂಡಿರಂಗಿಲ್ಲ, ಉಳಿಸ್ಕೊಂಡಿರಲ್ಲ. ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಬದುಕಿ ಜಟಕ ಬಂಡಿ ತಳ್ತಾ ಇರಬೇಕು.
ಒಂದು ಗಂಗಾ ಇದೇನು ರೀ ಬಟಾಟೆ ಫ್ರೈ ಹೊಡೆದ್ರು ನಮ್ಮ ಮನೆಯವ್ರಿಗೆ. ಒಲ್ಲೆಪ್ಪ ಟೈಮ್ ಇಲ್ಲ ಟೈಮ್ ಇಟ್ಟತ್ನ್ಯಾಗ 12 ಊಟ ಮಾಡೋರು ದೇವ್ ಅಂತ ದೇವ್ ತಿಂದಂಗೆ ತಿಂತಾರತ್ತ ಅವರು. ಈಗ ಇಲ್ಲ ನಮ್ಗೆ ಇಲ್ಲಿದ್ದ ಸಿಗ್ಲುತ್ತ ಕೋಳ ಹೊರಗಿದ್ದಾಗ ಸಿಕ್ಕಿಲ್ಲ ಅದುವೇ. ಯಾವಾಗ ಹೊರಗಿದ್ದಾಗ? ಹೊರಗೆ ಮೊದಲು ಮದಕಿನ ಮುಂಚೆಕ್ರಿ ಏನು ಮಾಡ್ತಿದ್ರಿ ನೀವು ಮದಕಿನ ಮುಂಚೆಕ? ಡ್ರೈವರ್ ಕೆಲಸ ಎಲ್ಲರೂ ಹೋಗೋರು ಸಿಕ್ಕ ಮೇಲೆ ತಿನ್ನೋರಲ್ಲ 1 ಗಂಟೆಗೆ 2 ಗಂಟೆಗೆ. ಎಷ್ಟು ವರ್ಷ ಮಾಡ್ರಿ ಡ್ರೈವರ್ ಕೆಲಸ ಅಂತ ಪರಿ? 4 ವರ್ಷ ಪುಡನಾಗಿದ್ದೀನಿ. ಅಲ್ಲಿ ಏನೇನು ಮಾಡ್ತಿದ್ರಿ? ರಾತ್ರಿ ಚಾಲು ಹೋಗ್ತಿತ್ತು ನಮ್ಮ ಕೆಲಸ ಇಲ್ಲ. ಏನು ಕೆಲಸ ರಾತ್ರಿ ಆಗ ಚಾಲೋ ಆಗೋದು ಅಂತ ಪರಿ ಹೇಳಾರ್ದಂತದೈತೇನ? ಹಾಂ ಎಷ್ಟೊತ್ತೀಗ? ರಾತ್ರಿ 8 ಗಂಟೆಗೆ ಚಾಲು ಆಯ್ತಂದ್ರೆ ನಸ್ಕಿನ 6 ಗಂಟೆಗೆ 7 ಗಂಟೆಗೆ ಮುಗಿತು. ಹಾಲು ಹಾಕೋದು ರಾತ್ರಿ 8ಕ್ಲಿಂತ? ಹಾಲು ನಸಕ್ನೇ ಬರ್ತಾವಲ್ರಿ? ಪಂಡ್ರಿ ಹಾಲು ಬರ್ತಾವ ನಸ್ಕಿನಾಗ. ಪಂಡ್ರಿ ಹಾಲಿನ ಮೇಲೆ ನಾವು ಕೊಟ್ಟ ಮೇಲೆ ಆ ಕಡೆ ಬರ್ತೀವಿ. ಮತ್ತೇನು ಮಾಡ್ತಿದ್ರಿ? ಅಷ್ಟೇ. ಅದ 4 ವರ್ಷ ಮಾಡಿದ್ರೇನಾ? ಇಲ್ಲಿ ಹೆಂಗೆ ಬಂದ್ರಿ ಸೊಲ್ಲಾಪುರಕ್ಕೆ? ಸಾಕಾಯ್ತು ಬಿಟ್ಟು ಬಂದು. ಮತ್ತು ಇಲ್ಲಿ 15 ವರ್ಷಕ್ಕೆ ಬಂಗಾರ ಅಂಗಡಿ ದುಕಾನ್ದಾಗ ಹೋಗಿನಂದ್ರಿ. ಇಲ್ಲಿ 8 ವರ್ಷ ಮಾಡಿದ್ರಿ ಅಲ್ಲಿಕಿನ ಅದಕ್ಕಿಂತ ಮುಂಚೆಗೆ? ಫಸ್ಟ್ ನೀವು ಕೆಲಸ ಮಾಡಿದ್ದು ಏನು ಹೇಳ್ರಿ ನಂಗೆ? ಹಾಲಿನ ಮಂದಿ ಮಾಡ್ತಿದ್ದ ಅವಾಗ. ನೀವು ಶುರುವಾತಿಗೆ ಅವಾಗ ಎಷ್ಟು ವರ್ಷ ನಿಮ್ದು? ನಿಮ್ಗೆ ಎಷ್ಟು ವರ್ಷ ಇತ್ತು ಅವಾಗ ರೀ? ಸಣ್ಣವಂದ್ರೆ ಒಂದು 8-9 ವರ್ಷ? 18-19? 15 ವರ್ಷಕ್ಕೆ ದುಡಿಯೋಕೆ ಯಾವಾಗ ಚಾಲು ಮಾಡಿರಿ ನೀವು? 20 ವರ್ಷಕ್ಕೆ ಹೋಗಿ ನಾವು ಉಮೇಶ್ ಭೋಜಿ ಬಲ್ಲಿ. ಹಾಂ 15 ವರ್ಷಕ್ಕೆ ಹೋಗಿ ನನ್ನ ಸುಳ್ಳನ? 20 ವರ್ಷ ಹೋಗಿನ. 15 ವರ್ಷಕ್ಕೆ ದುಡಿಯಕ್ಕೆ ಚಾಲು ಮಾಡೀನಿ ಅಂತ ಹೇಳ್ತೀರಿ. ಮೊದಲು ಇಲ್ಲಿ ಮಾಲಕ್ ಬಲ್ ಮಾಡ್ದ. ನಿಮ್ಗೆ ಏನು ಕೇಳ್ದೆ ನಾ ಏನಾಗ? ನೀವು ಫಸ್ಟ್ ಟೈಮ್ ಕೆಲಸ ಅಂತ ಹೋಗಿದ್ದು ಮಾಲಾಕ್ ಬಲ್ಲಿ. ಅದೇ ಹೇಳ್ರಿ, ನಾ ಅದೇ ಹೇಳ್ತೀನಿ. ಯಾಕಂದ್ರೆ ನಾ ಕೇಳಿ ಪಾಠ ಮಾಡ್ಕೊಂಡಿನಿ ಅದು ಡೈಲಾಗ್. ಅದಕ್ಕಂದೇನ 15 ವರ್ಷಕ್ಕೆ ಚಾಲು ಮಾಡೀನಿ ಅಂತೀರಲ್ಲ. ಒಟ್ಟು 15 ವರ್ಷಕ್ಕೆ ನೀವು ಜ್ಯುವೆಲರಿ ಮಾಲಕರ ಬಲ್ಲೆ ಕೆಲ್ಸಕ್ಕೆ ಹೋಗಿರಿ ಜೀವನದೊಳಗೆ. ಅದಾದ್ಮ್ಯಾಗ ಉಮೇಶ್ ಭೋಜಿ ಬಲ್ ಮಾಡ್ದೆ ಕೆಲಸ. ಉಮೇಶ್ ಭೋಜಿ ಅಂದ್ರೆ ಯಾರು? ನಮ್ಮ ಅಪ್ಪನ ಗಂಡ. ನಮಗೆ ಗೊತ್ತೈತ್ರಿ, ನೋಡೋರಿಗೆ ಹೇಳತ್ತೀನಿ. ನೀವು ಉಮೇಶ್ ಭೋಜಿ ಅಂದ್ರೆ ಅವ್ರು ಏನು ತಿಳ್ಕೊಬೇಕು? ಗೊತ್ತಿರಲ್ಲ. ಒಂದು ಸ್ವಲ್ಪ ಅನ್ನ ಸಾರು ಹಾಕೊಂಬರ್ಲಿ. ಜೀರಾ ರೈಸ್ ದಾಲ್ ಮಾಡಿನಿ. ನದ್ದಮ್ರಿ ಬೇಡ್ದಮ್ರಿ. ರೊಕ್ಕ ಬೀಳ್ತಾವೇನ್ರಿ? ಆಯ್ತು ರೀ. ಈಗ ಏನಂತಾರೆ ಟೇಪ್ ರೆಕಾರ್ಡ್ ಬಂದಾಯಿತು. ಊಟ ಮಾಡತ್ತಾರ ಪಾಪ ಅವರು. ನೋಡಿದ್ರಲ್ಲ, ಮತ್ತೇನು ಮಾಡ್ರಿ, ನನಗೂ ಬೇಸರ ಅಂದ ಆಗ್ಬಿಟ್ಟೈತಿ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೋತ ಹೆಂಗೆ ಅನ್ಸಿತ್ತ ವಿಡಿಯೋದ ಬಗ್ಗೆ ಅಭಿಪ್ರಾಯನ ತಿಳಿಸ್ರಿ. ಕ್ಯಾಮರಾ ಆನ್ ಮಾಡಿದ್ರೆ ನಮ್ಮ ಹವಾ, ಕ್ಯಾಮರಾ ಆಫ್ ಮಾಡಿದ್ರೆ ಇವ್ರ ಹವಾ. ಓಕೆ ರೀ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಭಿಪ್ರಾಯನ ಕಮೆಂಟ್ ಮಾಡಿ ಖಂಡಿತವಾಗೂ ತಿಳಿಸ್ರಿ. ನಂಗೆ ಗೊತ್ತೈತಿ ನಿಮ್ಮ ಅಣ್ಣ ನಿಮ್ಗೆ ಯಾವತ್ತಿದ್ರು ಸೂಪರ. ನಾವು ಕೂಡ ಸೂಪರ, ನೀವು ಕೂಡ ಸೂಪರ. ಎಲ್ಲರೂ ಸೂಪರ್ ಆಗಿರಲಿ, ಎಲ್ಲರೂ ಆರಾಮಿರ್ರಿ, ಖುಷಿಯಾಗಿರ್ರಿ. ಜೀರಾ ರೈಸ್ ಅಂದ್ರೆ ಏನು ಮಾಡ್ತಾರೆ? ಅದ್ರೊಳಗೆ ಜೀರಾ ಒಗ್ಗರಣೆ ಹಾಕಿ ರೈಸ್ ಮಾಡಿರ್ತಾರ. ಅದ್ರ ಬೇಕಾರಿನ ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಕೊತ್ತಂಬರಿ ಹಾಕ್ತಾರ. ನಾ ಸಿಂಪಲಾಗಿ ಮಾಡೀನಿ ಅಷ್ಟೇ. ಸ್ವಲ್ಪ ಹೊಟ್ಟೆ ನೈಟ್ ದಂದ ಸಾಪ್ ಆಗುತ್ತಂತ ಹೇಳ್ರಿ ಅಷ್ಟೇ. ಯಾಕಂದ್ರೆ ಈ ಮೊದಲೇ ಬ್ಯಾಸ್ಗಿ ಹೀಟ, ಸ್ವಲ್ಪ ಮಸಾಲೆ ಇದು ಸ್ಪೈಸಸ್ ಎಲ್ಲ ಹಾಕಕ್ಕೆ ಹೋಗಿಲ್ರಿ. ನಾ ಚಕ್ಕಿ ಅವನ್ನೆಲ್ಲ ಹಾಕಿರಿ ಬರ್ತದ, ಮತ್ತು ಅವು ಜರ ಹೀಟಲ್ಲ ಅದಕ್ಕಂತ ಹಾಕಕ್ಕೆ ಹೋಗಿಲ್ಲ. ಓಕೆ ರೀ, ಎಂಡ್ ಮಾಡ್ತೀನಿ ಅನ್ಕೋತ ಮತ್ತು ಮಾತುಕತೆ ನಡೆದವ. ಇನ್ನೊಂದು ವಿಡಿಯೋದೊಳಗೆ ನಿಮ್ಮ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಇಷ್ಟೊತ್ತನ ಪೇಷನ್ಸಿಂದ ನಮ್ಮ ಮಾತುಗಳನ್ನು ಕೇಳಿ ಯಾರೆಲ್ಲ ಪ್ರೋತ್ಸಾಹ ಕೊಟ್ಟಿರಿ ವಿಡಿಯೋ ನೋಡೋದ್ರ ಮೂಲಕ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್.